ಈ ಇನ್ಎಲಿಜಿಬಲ್ ಕಾರ್ಡ್ಸ್ನ ನೀವು ಯಾವ ರೀತಿ ಇದನ್ನು ಕಡಿವಾಣ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಸದನದ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಯಸ್ತೇನೆ. 2007ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥವು ನಮ್ಮ ಈ ಕನ್ಸ್ಟ್ರಕ್ಷನ್ ಬೋರ್ಡು 2017-18 ಇಸ್ವಿವರೆಗೆ ನಮ್ಮಲ್ಲಿ ಕೇವಲ 12,91,458 ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದರು ಸಭಾಧ್ಯಕ್ಷರು. ಅದಾದಮೇಲೆ ಕಳೆದ 3 ವರ್ಷದಲ್ಲಿ ಸುಮಾರು 39 ಲಕ್ಷ ಕಾರ್ಡ್ಸ್ ಜಾಸ್ತಿ ಆದವು. ಹಂಗಾಗಿ ಒಟ್ಟಾರೆ ಈಗಿರ್ತಕ್ಕಂಥ ನಮ್ಮಲ್ಲಿ 51 ಲಕ್ಷಕ್ಕೂ ಹೆಚ್ಚು ಕನ್ಸ್ಟ್ರಕ್ಷನ್ ಕಾರ್ಡ್ ಹೋಲ್ಡರ್ಸ್ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಇದು ಆವ್ರೇಜ್ ನೀವು ತಗೊಂಡ್ರೆ ಎಲ್ಲ ಜಿಲ್ಲೆಗೆ 2.5 ಲಕ್ಷದಿಂದ 3 ಲಕ್ಷವರೆಗೆ ಆವ್ರೇಜ್ ಬರ್ತಾ ಇದೆ. ಇದಕ್ಕೇನಾಯಿತು ಅಂತಂದರೆ ಸಭಾಧ್ಯಕ್ಷರ ಇಲ್ಲಿ ಎಲ್ಲದರದ್ದು ಒಂದು ಒತ್ತಡ ಇದೆ. ಯಾರ್ಯಾರು ರಿಜಿಸ್ಟರ್ ಆಗ್ಬೋದು, ರಿಜಿಸ್ಟರ್ ಮಾಡ್ತಕ್ಕಂಥವ್ರು ಯಾರಂತಂದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇಶ್ಯೂಡ್ ಮಾಡ್ತಕ್ಕಂಥವ್ರು ಎಂಪ್ಲಾಯರ್ ಆಗ್ಬೋದು, ಕಾಂಟ್ರಾಕ್ಟರ್ ಆಗ್ಬೋದು, ಕ್ರೆಡೈ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಗ್ಬೋದು, BIR ಆಗ್ಬೋದು, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೂಡ ಆಗ್ಬೋದು, ಅಥವಾ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಇನ್ ಫಾರ್ಮ್ 5B ಕೊಡ್ಬೋದು, ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಲೇಬರ್ ಇನ್ಸ್ಪೆಕ್ಟರ್ ಇನ್ ಫಾರ್ಮ್ ಆಫ್ V5C, ಆರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಸೆಕ್ರೆಟರಿ, ಗ್ರಾಮ ಪಂಚಾಯತ್ ಇನ್ ಫಾರ್ಮ್ ಆಫ್ ED. ಇವೆಲ್ಲ ಜನರಿಂದನೇ ಆಮೇಲೆ ಇರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರ ಒತ್ತಡದ ಮೇಲೆ ಇದಾಗಿರ್ತಕ್ಕಂಥ ನಿಜ ಇದೆ. ಸೊ ಅವ್ರು ಕೇಳ್ತಕ್ಕಂಥ ಇದನ್ನು ಯಾವ ರೀತಿ ನೀವು ಕ್ರಮ ಜರುಗಿಸ್ತೀರಿ? ಈಗ ಮೊದಲನೇದು 46 ಲಕ್ಷ ಕಾರ್ಡ್ನಲ್ಲಿ ಇವತ್ತು ಉದಾಹರಣೆಗೆ ನಮ್ಮ ಹಾವೇರಿನಲ್ಲಿ 3 ಲಕ್ಷ ಕಾರ್ಡ್ನಲ್ಲಿ ನಾವು ಮೊನ್ನೆ ಆಡಿಟ್ ಮಾಡಿಸಿದಾಗ ಸುಮಾರು 2,70,000 ಜನ ಇನ್ಎಲಿಜಿಬಲ್ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಂಗಾಗಿ ನಾವು ಇಡೀ ಕರ್ನಾಟಕದಲ್ಲಿ ಇದನ್ನು ಒಂದು ಆಡಿಟ್ ಮಾಡ್ಬೇಕಂತ ಹೇಳಿ ಈಗ ಹೊಸದಾಗಿ ನಾವು ಒಂದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಅಂತ ಇಡೀ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರ್ಯಾರು ಬೆನಿಫಿಷಿಯರ್ ಇದ್ದಾರೆ, ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾಕಂದ್ರೆ ನಮ್ಮಲ್ಲಿ ಸ್ಟಾಫ್ ಕಮ್ಮಿ ಇದೆ. ಯಾಕಂದ್ರೆ ಒಂದೊಂದು ತಾಲೂಕಿನಲ್ಲಿ 30,000 ಜನ ಇವತ್ತು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅದು ಕಂಪ್ಲೀಟ್ ಆಗಿ ವೆರಿಫೈ ಮಾಡಬೇಕಂದ್ರೆ ಸೊ ವಿ ಆರ್ ಕಾನ್ಸ್ಟಿಟ್ಯೂಟಿಂಗ್ ನ್ಯೂ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡಿಬಿಟ್ಟು ಅಲ್ಲಿ ಔಟ್ಸೋರ್ಸ್ನಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಚೆಕ್ ಮಾಡಿ ವೆರಿಫೈ ಮಾಡಲಿಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಸೊ ಕ್ರಮೇಣವಾಗಿ ಇನ್ನೂ ಒಂದು 6-8 ಮಂತ್ಸ್ನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇನ್ಎಲಿಜಿಬಲ್ ಯಾರಿದ್ದಾರೆ ನಾವು ಪತ್ತೆ ಹಚ್ಚತಕ್ಕಂಥ ಕೆಲಸ ಆಗುತ್ತೆ.